ಹಾಂ, ಈಗ ನಾನು ಹಿಂದಿನ ವಿಡಿಯೋದಾಗ ನೀವು ತಿಳಿಸಿ ಹೇಳೀನಿ. ಈಗ ನೀವು ಚಂದಂಗೆ ಈ ಗಣಿತಗಳನ್ನು ಮಾಡಬೇಕು. ನಿಮಗೆ ಟೈಮ್ ಕೊಟ್ಟದ, ಚಂದಂಗೆ ಮಾಡಬೇಕು. ಅಂದರೆ ನನಗೆ ನೀವು ಲೆಕ್ಕ ಮಾಡಲಿಕ್ಕೆ ಟೈಮ್ ಕೊಟ್ಟನು. ಇದರಿಂದ ನೀವು ದಶಮಾಂಶ ಗುಣಾಕಾರ ಭಾಗಾಕಾರನು ಕಲ್ತಂಗಾತು, ವಿಷಯದ ಗಣಿತನು ಕಲ್ತಂಗಾತು. ಬರೀ 5.4 ಗುಂಡೆ 1.2 ಇಂಥವು ಕಲಿಬಾರ್ದು ನೀವು. ಇನ್ನು ಯಾವಾಗಲಿ ಗಣಿತಗಳನ್ನು ಕಠಿಣ ಗಣಿತಗಳನ್ನು ಕಲಿಬೇಕು ನೀವು. ಕಾಂಪಿಟೇಟಿವ್ ಮಾಡೋಂಥ ವಿದ್ಯಾರ್ಥಿಗಳು, ಇದು ನೀವು ಕಾಂಪಿಟೇಷನ್ಗೆ ಹೋಗ್ತೀರಿ ಅಂತಂತಂದ್ರೆ ನೀವು ದೊಡ್ಡ ಕಲೆ ಎತ್ತಬೇಕು. ಅಂದ್ರೇ ನೀವು ಪ್ರತಿಯೊಂದರೊಳಗೆ ಗೆಲ್ಲಲಿಕ್ಕೆ ಸಾಧ್ಯದ. ಆಮೇಲೆ ಈ ಗಣಿತಗಳನ್ನು ಸ್ಟೇಟಸ್ ಬಿಟ್ಟಿರ್ತಾನೆ, ಈತನ ನೀವು ಕ್ರಮಬದ್ಧವಾಗಿ ಇವು ಅನುಕ್ರಮ ನಂಬರ್ ಪ್ರಕಾರ ಇವು ಎಷ್ಟು ವಿಡಿಯೋಗಳಾಗ್ತಾವೆ ಅಂದರೆ ಇವು 15 ಅದರಿಂದ ಅಥವಾ 20 ಚಾಪ್ಟರ್ ಅಭ್ಯಾಸೋದು. ಇದು ಒಂದು ಚಾಪ್ಟರ್ ಕನಿಷ್ಠ 50 ವಿಡಿಯೋಗಳು ಇರ್ತಾವೆ. ಒಂದು ಚಾಪ್ಟರ್ ಅವ 50 ವಿಡಿಯೋಗಳು ಏನಾದರೂ ನೀವು ನೋಡಿಬಿಟ್ರೆ ನವೋದಯ ಅದರಾಗ ಆ ವಿಡಿಯೋದಾಗ ಏನದ ಅಂದ್ರೆ ಒಂದು ನವೋದಯ ಚಾಲೆಂಜ್ ಮಾದರಿ ಗಣಿತಗಳು ಮತ್ತು ಬಿ ಪ್ರಕಾಶನ್ ಮಾಸ್ಟರ್ ಗೈಡ್ ಗಣಿತದ ಮಾದರಿಗಳು ಅದರಾಗಿರ್ತಾವೆ. ಅವು ನಿಮ್ಮ ಮಾಸ್ಟರ್ ಗೈಡ್ ಬುಕ್ಗಳನ್ನು ಮುಂದಿಟ್ಟುಕೊಂಡು ನೀವು ಏನಾದರೂ ಆಮೇಲೆ ನಿಮಗೆ ಪೇಜ್ ವೈಸ್ ಬರ್ತದೆ. ಮುಂದೆ ಇಂಥ ಪೇಜ್ನ ಗಣಿತ ಹಿಂಗೆ ಬರ್ತಾವೆ, ನೀವು ಮಾಡಿಡ್ರಿ ನಾ ಗಣಿತ ತಿಳಿಸ್ನಂತ ಹಿಂಗೆ ವಿಡಿಯೋಗಳು ಬರ್ತಾವೆ. ಭಾಳ ಸುಧಾರಿತವಾದಂಥ ಎಲ್ಲ ಕೋಚಿಂಗ್ ಕ್ಲಾಸನ್ನೇ ಪೂರ್ತಿ ನಡೆಸ್ಕೊಂಡು ಹೋಗ್ತದೆ. ಅದು ನಡೆಸೋರು ಬೇಕು, ಬರೀ ಆಪ್ರೇಟ್ ಮಾಡೋದಷ್ಟೇ ಕೆಲಸ. ದೊಡ್ಡ ಸ್ಕ್ರೀನ್ ತಗೋಬೇಕು. ಅದರಾಗ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಅಂತ ತಿಳ್ಕೊಂಡು ನೀವು ಯೂಟ್ಯೂಬ್ದೊಳಗೆ ಹೊಡೆದು ಬಿಟ್ರೆ ಅಲ್ಲಿಯೂ ಬರ್ತಾವೆ. ಟೆಲಿಗ್ರಾಮ್ ಕ್ಲಾಸ್ ನೀವು ಮೊಬೈಲ್ ಇನ್ಸ್ಟಾಲ್ ಮಾಡೋದು ಕಂಪ್ಯೂಟರ್ದೊಳಗೆ, ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ತೆಗೆದ್ರಿ ಅಂದ್ರೆ ಸಾಕಷ್ಟು ಅಭ್ಯಾಸ ಇರ್ತದೆ. ದೊಡ್ಡ ಸ್ಕ್ರೀನ್ ತೊಗೊಂಡ್ರಾತು, ಟೆಲಿಗ್ರಾಮ್ ಕನೆಕ್ಷನ್ ತೊಗೊಂಡ್ರಾತು, ಮುಗೀತು ನಿಮ್ಮ ನವೋದಯ ಚಾಲೆಂಜ್, ನವೋದಯ ಕೋಚಿಂಗನೇ ಪೂರ್ತಿ ನಿಮ್ಮ ಕಂಪ್ಯೂಟರ್ದಾಗ ಬಂದುಬಿಡ್ತು. ನೋಡಿ, ಯಾವ ದಶಮಾಂಶ ಭಿನ್ನ ರಾಶಿಗೆ ಎಕ್ಸ್ ಹಾಕೋರಿ, ಭಾಗಾಕಾರ ಚಿಹ್ನೆ ಹಾಕ್ರಿ. 4.5ರಿಂದ ಭಾಗಿಸಿದಾಗ 3.25 ದೊರೆಯುತ್ತದೆ. ನೋಡಿ, ಎಕ್ಸ್ ಬರೋಬರಿ ಎಕ್ಸ್ ಬರೋಬರಿ ಮುಂದೆ ಏನದ 3.25 ಅದ, ಅದನ್ನು ಹಚ್ಕೋರಿ. ಆಮೇಲೆ ಇದು ಭಾಗಾಕಾರ ಇದ್ದದ ಹಚ್ಚಕ್ಕೆ ಹೋತಂದ್ರೆ ಏನಾಗ್ಬಿಡ್ತದೆ, ಗುಣಾಕಾರ ಆಗ್ತದ. ಈಗ ನೀವು ಚಂದಂಗ 3.25 ಮಾಡ್ರಿ, 4 ಮಾಡಿಬಿಡ್ರಿ ಗುಣಾಕಾರ. ಯಾಕಂದ್ರೆ ದೊಡ್ಡದದ 30 ತನಕ ದಾಟಿತು ಅಂದ್ರೆ ನೀವು ಕ್ರಮಬದ್ಧವಾಗಿ ಮಾಡಿ. ಬರೋಬರಿ 325 ಗುಂಡ್ಲೆ 45 ದಶಮಾಂಶ ತೆಗೆದೇ ಮಾಡ್ಬೇಕು ಯಾವಾಗೂ. ಇಲ್ಲಿ ಮೈಕೆ ಅದ ನೋಡ್ರಿ, 25 125, 2 ಅಂಕಿ ಒಮ್ಮೆ, 5 3 15 1 16 ಗುಣಾಕಾರ ಹಾಕ್ರಿ. 25 4 100 ಕೆಲ ಬಂತು 1. ಆಮೇಲೆ 4 3 12 1 13 ಇದನ್ನು ಕೂಡಿಸ್ರಿ. 5 2 6 4 1 ಸ್ಥಾನ ಎಷ್ಟು, 1 2 3. ನೋಡಿ, ಆನ್ಸರ್ ಇಸ್ ಈಕ್ವಲ್ ಟು 14.625. ಕರೆಕ್ಟ್ ಅದನ್ನ ಇಲ್ಲ ಹೇಳ್ತಾನ, ಅದನ್ನು ಚೆಕ್ ಮಾಡ್ಕೊಂಡಿದ್ದ ನೀವು. ನಾ ರೈಟ್ ಅಂತ ಹೇಳಿದಾಗ ನಾ ಬಿಡಿಸಿದ ಗಣಿತಕ್ಕೆ ಅದಕ್ಕೆ ಚೆಕ್ ಮಾಡ್ಬೇಕು. ಯಾಕಂದ್ರೆ ನಂದು ತಪ್ಪಬಾರ್ದು ಅಂತ ಏನಲ್ಲ. ಯಾಕೆ ತತ್ತಂದ್ರೆ ವಿಡಿಯೋ ಏನಾಗ್ತದೆ ಹೇಳೇನು ಮತ್ತು ಹೊಳ್ಳಿ ಬಿಡಿಸ್ಬೇಕಾಗ್ತದ. ಅದರ ಸಲುವಾಗಿ ಹೇಳ್ತದ, ನಾವು ಯಾವುದೇ ಒಂದು ವಿಡಿಯೋವನ್ನು ಖಾತ್ರಿ ಮಾಡ್ಕೊಳ್ಳೋದು ಉತ್ತರ ಆಗೋ ತನಕ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. 14.625 ಬಂದಿದ್ದರೆ ಕರೆಕ್ಟ್ ಹಾಕೊಡ್ರಿ. ಆಮೇಲೆ ನೋಡಿ, ಯಾವ ಭಿನ್ನ ರಾಶಿಗೆ ಇದು ಕಚ್ಚಾ ಇರಲಿ ನೀವು, ನಾ ಹ್ಯಾಂಗೆ ಮಾಡೀನಿ ಅನ್ನೋದು ತಿಳಿತು. ಆಮೇಲೆ ಯಾವ ಭಿನ್ನ ರಾಶಿಗೆ ಹೆಚ್ಚು ಹಾಕೋರಿ, ಭಾಗಿಲೆ 9.25. ಯಾವ ಭಿನ್ನ ರಾಶಿಗೆ 9.25 ಭಾಗಿಸಿದರೆ 12 ಬರುವುದು. ನೋಡಿ, ಸರಳ. ಎಕ್ಸ್ ಬರೋಬರಿ ಮುಂದೆ ಏನಿರ್ತದ, 12 ಹಚ್ಚ್ರಿ. 12 ಭಾಗಾಕಾರ ಇದ್ದದ ಹಚ್ಚಿಕೊತ್ತಂದ್ರೆ ಗುಣಾಕಾರ ಆಗ್ತದ. ಇದಕ್ಕೆ ಇದ್ದಂಗೆ ಇಡಬೇಕು. ನೋಡ್ರಿ,
ಹೆಂಗೆ ಬರ್ತದ ಅನ್ನೋದು ನೋಡ್ರಿ ನೀವು. ಇದು 12 ಮೊದಲೇ 108, 25 125. ಇದನ್ನು ನೀವು ತಾಳೆ ಮಾಡಿ ನೋಡ್ರಿ, ನಿಮ್ಗೆ ಅಷ್ಟೇ ಉತ್ತರ ಬರ್ತದ. ಯಾಕಂದ್ರೆ ಇದು ತಾಳಗೆ ಏನದು, ಇದು ಸಮಭಿನ್ನ ರಾಶಿ ಅದ. ಸಮಭಿನ್ನ ರಾಶಿ ಅದ. 12 ಭಾಗಾಕಾರ, ಇದು ಗುಣಾಕಾರ ಆಯ್ತಂದ್ರೆ ಇದು 108 25. ತಾಳೆ ಮಾಡಿ ನೋಡ್ರಿ, ಎಕ್ಸ್ ಜಾಗದಾಗಿಡ್ರಿ. 108 125 ಭಾಗಿಲೆ 925. ಭಾಗಾಕಾರ ಚಿನ್ನದಾಗ ಕಡ್ತ ಹೊಡಿಲಿಕ್ಕೆ ಬರೋದಿಲ್ಲ. 108 ತೆಳಗ 125. ಇದನ್ನು ಗುಣಾಕಾರ ಮಾಡಿದ್ರೆ ಇದು ಗುಣಕ ವಿಲೋಮ ಆಗ್ತದ, ಅಂದ್ರೆ ವೃತ್ತಕ್ರಮ ರೂಪ ಆಗ್ತದ. ಮ್ಯಾಲ 25 ಆಗ್ತದ, ತೆಳಗ 9 ಆಗ್ತದ. ಮ್ಯಾಲ 25 ಆಯ್ತು, ತೆಳಗ 9 ಆಯ್ತು. 25 ಒಂದಲೇ 25 ಐದ್ಲೆ 9 ಒಂದಲೇ 9 ಒಂದಲೇ 9 9 ಎರಡ್ಲೆ 18. ನೋಡ್ರಿ 12 ಬಂತು ಇಲ್ಲೋ ನೋಡ್ರಿ. ನೀವು ಮಾಡಿದ್ದು ಕರೆಕ್ಟ್ ಅದ ಅಂತ ಅರ್ಥ. ಆನ್ಸರ್ ಈಸ್ ಈಕ್ವಲ್ ಟು ಭಾಜ್ಯ ಬರೋಬರಿ 108 ಡಿವೈಡೆಡ್ ಬೈ 125. ಇದು ನೀವು ಭಾಜ್ಯನ ಕಂಡುಹಿಡ್ದ. ನೀವು ಬೀಜಗಣಿತ ಇದು ಭಾಜ್ಯನೇ. ಭಾಜ್ಯಕ್ಕೆ ಭಾಗಲಬ್ಧ. ನೀವು ಎಕ್ಸ್ ಬೆಲೆಯನ್ನು ಕಂಡು ಹಿಡಿಲಿಕ್ಕೆ ಹತ್ರಿ. ಈಗ ನಾವು ಮುಂದೆ ಈ ನವೋದಯ ಚಾಲೆಂಜ್ದ ಗಣಿತಗಳು, ಕೆಲವೊಂದು ಗಣಿತಗಳು ನವೋದಯದಾಗ ಬಿದ್ದಾವು. ಅದರನ್ನು ಬಿದ್ದದ್ದನ್ನೇ ಅವರು ತೆಗೆದು ಬುಕ್ಕ ಬರೆದಿರ್ತಾರೆ. ಅವು ಭಾಳ ಇಂಪಾರ್ಟೆಂಟ್ ಇರ್ತಾವ. ಥಿಂಕಿಂಗ್ ಪವರ್ ಜಾಸ್ತಿ ಇರ್ತದ ಆ ಗಣಿತಗಳಿಗೆ. ಒಂದು ಮಾಸ್ಟರ್ ಗೈಡ್ ಒಂದು ನವೋದಯ ಚಾಲೆಂಜ್ 2 ಬುಕ್ ನಾವು ಉಪಯೋಗ ಮಾಡಿದ್ದು. ಆ ಬುಕ್ಕ ತೊಗೊಂಡು ಇಟ್ಕೊಂಡು ಕೂಡ್ರಿ, ನಿಮ್ಮ ಗಣಿತಗಳು ಎಷ್ಟು ರಿವಿಷನ್ ಆಗ್ತಾವೆ. ಈಗ ನಾ ಇದು ಅನುಕ್ರ ನಂಬರ್ 2 ನೀವು ಅದರಂದು ನೀವು ಕಣ್ಣು ಮುಚ್ಚಿ ಬಿಡಿಸ್ಬಿಡ್ತೀರಿ ನೋಡಿ. ಈ ವಿಡಿಯೋ ಕಾರ್ಯಕ್ರಮ ಅನುಕ್ರ ನಂಬರ್ 2. ಈ ಅನುಕ್ರ ನಂಬರ್ 2 ಜರ್ ಏನಾದರೂ ನಾ ಪೂರ್ತಿ ಮುಗಿದಿಂದ ನೀವು ಆ ಬುಕ್ಕ ತೊಗೊಂಡು ಕೂಡ್ರಿ, ಸುಮ್ ಕಣ್ಣು ಮುಚ್ಚಿ ಬಡ 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 ಬಿಡಿಸಿ ಹೋಗೋದು ಬಿಡ್ತಾರೆ. ಅದಕ್ಕೆ ಇದನ್ನು ನಾ ಕಲಸಾಗ ಮಾದರಿ ಹಾಕಿ ಕಲಿಸಿರ್ತೀನಿ. ಅವ್ರು ಒಂದೊಂದು ಇರ್ತಾವ, ನಾನು ಮಾದರಿ ಎಕ್ಸಾಂಪಲ್ದೊಂದಿಗೆ ನಾನು ಬಿಡಿಸಿರ್ತಾನೆ. ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಅಭ್ಯಾಸ ಮಾಡಿರಿ, ಬರ್ಕೋರಿ ಫೇರ್ದಾಗ.